ನಮಸ್ಕಾರ. ನಾನು ರೈತ ಸಂಘದ ವಿಜಯಪುರ ಜಿಲ್ಲೆಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಲಿಂಗರಾಜ್ ಮಾತಾಡೋದು. ನಮ್ಮ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನ್ನೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿದ್ದು, ಯಾವುದೇ ಕಾರಣಕ್ಕೂ ಈ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಕಾರಣ, ಈ ಘಟಕ ತುಂಬಾ ಅಪಾಯಕಾರಿಯಾಗಿದ್ದು, ಈ ದಿಶೆಯಲ್ಲಿ ಇಡೀ ವಿಶ್ವವೇ ಪರಮಾಣು ಬಾಂಬ್ಗಳನ್ನು ಮತ್ತು ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ನಿಲ್ಲಿಸಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾಗ ಇಂಥ ಒಂದು ಅಪಾಯಕಾರಿ ಘಟಕವನ್ನು ಈ ಭಾಗಕ್ಕೆ ತರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆಗಲಿಕ್ಕೆ ಇಲ್ಲ. ಹಾಗೆ ಇದೇ ತಾಲೂಕಿನ ಕೂಡಿಗೆ ಗ್ರಾಮದಲ್ಲಿ 3500 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಪಡೆದು ಸರ್ಕಾರ ಉಷ್ಣ ವಿದ್ಯುತ್ ಸ್ಥಾವರ ಅಂದ್ರೆ 4000 ಮೆಗಾವ್ಯಾಟ್ ಉಷ್ಣ ವಿದ್ಯುತ್ ಸ್ಥಾವರ ಘಟಕ ಈಗಾಗಲೇ ಪ್ರಾರಂಭ ಆಗಿ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಸರ್ಕಾರ ಇಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ನೀರಾವರಿ ಸೌಲಭ್ಯ ಕೊಡುವ ಬದಲಾಗಿ ಇಂಥ ಒಂದು ಕೆಟ್ಟ ಯೋಜನೆಗಳನ್ನು ತರುವುದನ್ನು ನಾವು ಖಂಡಿಸ್ತೇವೆ. ಹಾಗೆ ಈ ಜಿಲ್ಲೆ, ಅವಳಿ ಜಿಲ್ಲೆ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆ ರೈತರು ಇವತ್ತು ಆಲಮಟ್ಟಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಂದ್ರೆ ಆಲಮಟ್ಟಿ ಡ್ಯಾಮ್ ನಿರ್ಮಾಣಕ್ಕೆ 4 ಲಕ್ಷಕ್ಕಿಂತ ಹೆಚ್ಚು ಎಕರೆ ಜಮೀನುಗಳನ್ನು ಕಳೆದುಕೊಂಡು 172 ಹಳ್ಳಿಗಳನ್ನು ಕಳೆದುಕೊಂಡು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರುವ ಈ ಸಂದರ್ಭದಲ್ಲಿ, ಜೊತೆಗೆ ಈ ಭಾಗದ ರೈತರ ತ್ಯಾಗವನ್ನು ನೋಡಿದ್ರೆ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಪ್ರಥಮ ಹಂತದಲ್ಲಿ ನೀರಾವರಿ ವ್ಯಾಪ್ತಿಗೆ ಒಳಪಡಬೇಕಾಗಿತ್ತು. ಆದ್ರ ಅಂದಿನ ರಾಜಕಾರಣಿಗಳು ಹಾಗೂ ಇಂದಿನ ರಾಜಕೀಯ ಪಕ್ಷಗಳೆಲ್ಲವೂ ಸೇರ್ಕೊಂಡು ಎಲ್ಲ ಸರ್ಕಾರಗಳು ಈ ಜಿಲ್ಲೆಗೆ ಅನ್ಯಾಯ ಮಾಡುತ್ತಾ ಬಂದಿವೆ. ಆದ ಕಾರಣ ಇಂಥ ಘಟಕವನ್ನು ಬಂದ್ ಮಾಡಲಿಕ್ಕೆ ನಾವು ಪ್ರತಿ ಹಳ್ಳಿಗೆ ಜಾಗೃತಾ ಸಭೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಯೋಜನೆಯನ್ನು ಹಾಕೋತಾ ಇದ್ದೇವೆ. ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಕೈ ಹಾಕ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಜಿಲ್ಲೆಯ ಹಾಗೂ ಸುತ್ತಮುತ್ತಿನ ಜಿಲ್ಲೆಯ ಎಲ್ಲ ರೈತ ಸಂಘದ ಸದಸ್ಯರು, ಎಲ್ಲ ರೈತ ಸಂಘದ ಮುಖಂಡರು ಹಾಗೂ ಎಲ್ಲ ರೈತರು ಈ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಯಾಕಂದ್ರೆ ಇದು ತುಂಬಾ ಅಪಾಯಕಾರಿ ಘಟಕ. ಈ ಒಂದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ನೀಡ್ತೀರಿ ಅನ್ನುವ ವಿಶ್ವಾಸ ನಮಗಿದೆ. ನಮಸ್ಕಾರ.